ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನನ್ನ ಸ್ಮಿತಾ ಶಿಶ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಮಶ್ರೂಮ್ ಗ್ರೇವಿಯನ್ನು ಯಾವ ರೀತಿ ಮಾಡೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ನೀರ್ ದೋಸೆ ಕಾಂಬಿನೇಷನ್ಗೆ ಅಂತ ಹೇಳಿ ನಾನು ಮಶ್ರೂಮ್ ಗ್ರೇವಿಯನ್ನು ಮಾಡಿದ್ದೆ. ಆ ಒಂದು ರೆಸಿಪಿಯನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ. ಅದೇ ರೀತಿ ಇವಾಗ ಮಶ್ರೂಮ್ ಗ್ರೇವಿಯನ್ನು ಯಾವ ರೀತಿ ಮಾಡೋದು, ಕ್ವಿಕ್ ಆಗಿ, ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು. ಈ ಒಂದು ಮಶ್ರೂಮ್ ಗ್ರೇವಿ ನಾವು ಬಿಸಿ ಅನ್ನಕ್ಕೆ, ಮುದ್ದೆಗೆ, ಚಪಾತಿಗೆ, ಅಕ್ಕಿ ರೊಟ್ಟಿಗೆ ಮತ್ತು ಪ್ರತಿಯೊಂದು ಪೂರಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಖಂಡಿತವಾಗಿ ಎಲ್ಲರೂ ಮಾಡಿ ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೂಡ ತಿಳಿಸಿ ಅಂತ ಹೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೋಡ್ಕೊಂಬರೋಣಲ್ಲ, ಬನ್ನಿ. ನಾನು ಮೊದಲಿಗೆ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ 5 ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ಪಾತ್ರೆ ಸ್ವಲ್ಪ ಬಿಸಿ ಆದ ನಂತರ ಆಯಿಲ್ ಅನ್ನು ಹಾಕಿ, ನಂತರ ಪುಡಿ ಮಾಡಿರುವಂತಹ ಚಕ್ಕೆ ಲವಂಗ ಪುಡಿಯನ್ನು ಕೂಡ ಹಾಕ್ತಿದ್ದೀನಿ. ಮತ್ತೆ ಒಂದು ಪಲಾವ್ ಎಲೆ ಮತ್ತು ಒಂದು ಏಲಕ್ಕಿ ಮತ್ತೆ ಆರ್ಗಾನಿಕ್ ಮಾಸು, 2 ಗ್ರೀನ್ ಚಿಲ್ಲಿ, 2 ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. 1 ನಿಮಿಷದಷ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕ್ವಿಕ್ ಅಂಡ್ ಈಸಿಯಾಗಿ ಟೇಸ್ಟ್ ಆಗಿ ಆಗುವಂತಹ ರೆಸಿಪಿ ಇದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಕೂಡ ಹಾಕ್ತಾ ಇದ್ದೀನಿ. ಅದನ್ನು ಹಾಕಿ ಕೂಡ ನಾವು ಫ್ರೈ ಮಾಡ್ಕೋಬೇಕು. ಮತ್ತೆ ಟೊಮೊಟೊ 2 ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತೆ ಟರ್ಮರಿಕ್ ಪೌಡ್ರು 1/2 ಸ್ಪೂನ್ ಅಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಪ್ರತಿಯೊಂದು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇರಬೇಕು. ನೀವು 1 ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳಿ. ಮತ್ತೆ 1 ಬೌಲಷ್ಟು ಮಶ್ರೂಮ್ ಅನ್ನು ತಗೊಂಡಿದ್ದೀನಿ. ಇದನ್ನು 1 ಮಶ್ರೂಮ್ 2 ಹೋಳು ಆ ತರ ಮಾಡಿ ನಾನು ಕಟ್ ಮಾಡಿ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ. ಮತ್ತೆ 1 ಸ್ಪೂನು ಇವಾಗ ಹಾಕ್ತೆ. ಮತ್ತೆ ಇನ್ನೊಂದು ಸ್ಪೂನು ಉಪ್ಪು ಅಂದ್ರೆ ಸಾಲ್ಟ್ ಹಾಕ್ತಾ ಇದ್ದೀನಿ. ಅದನ್ನು ಹಾಕಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತೆ 1.5 ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಅನ್ನು ಹಾಕೊಳ್ಳಿ. ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 1 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಅನ್ನು ಹಾಕೊಳ್ಳಿ. ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ರೆಡಿ ಆಗಿದೆ. ಆಗ ನಾನು ಈ ಒಂದು ನನ್ನ ಒಂದು ಮೆಜರ್ಮೆಂಟ್ ಯಾವಾಗ್ಲೂ ಇರ್ತಿದ್ದೆ. ಈ ಒಂದು ನಾನು ಚೊಂಬಿನಲ್ಲಿ ಒಂದು ಚಮಚನಷ್ಟು ನಾನು ವಾಟರ್ನ ಆ್ಯಡ್ ಮಾಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ಹಾಕಿ, ಅನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಇವಾಗ ಕುದಿತಾ ಇದೆ. ಆದ ನಂತರ ಕುದಿತಾ ಇರುವಾಗ ನೀವು ಫ್ರೆಶ್ ಕ್ರೀಮ್, ಅಮೂಲ್ ಫ್ರೆಶ್ ಕ್ರೀಮ್ ಅನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ಹಾಕಿ ನಂತರ ಸ್ವಲ್ಪ ತಿರುಗಿಸಿ ನಂತರ ಚೆನ್ನಾಗಿ 1 ನಿಮಿಷ ಕುದಿಸಿದ ನಂತರ ರೆಡಿ ಆಗಿರುತ್ತೆ. ಈ ರೀತಿ ನಿಮ್ಗೆ ರೆಸಿಪಿ ಮಶ್ರೂಮ್ದು ಗ್ರೇವಿ ರೆಡಿ ಆಗಿದೆ. ನೀವು ನೋಡ್ತಾ ಇರ್ಬೋದು. ಇದು ಮುದ್ದೆ, ಚಪಾತಿ, ರೋಟಿ, ಅಕ್ಕಿ ರೊಟ್ಟಿ, ನೀರ್ ದೋಸೆ, ನಾನು ಎಸ್ಪೆಷಲಿ ನೀರ್ ದೋಸೆಗೆ ಮಾಡಿರುವಂತದ್ದು ಸೂಪರ್ ಅಂಡ್ ಟೇಸ್ಟಿಯಾಗಿರುತ್ತೆ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿ ತಿಳ್ಕೊಂಡು ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.